ನಟಿ ರಮ್ಯಾ ನಂತರ ಮತ್ತೊಂದು ನಟಿಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆ. ನಟ ದರ್ಶನ್ ಅಭಿಮಾನಿಗಳಿಂದ ಕೆಟ್ಟ ಕಾಮೆಂಟ್ಸ್ಗಳು. ಈಗ ಮತ್ತೊಂದು ನಟಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಇವರಿಗೆ? ನಟಿ ರಮ್ಯಾ ಆಯಿತು, ಈಗ ಸೋನು ಶೆಟ್ಟಿ ಟಾರ್ಗೆಟ್. ದರ್ಶನ್ ಫ್ಯಾನ್ಸ್ ಇಂದ ಸೋನು ಶೆಟ್ಟಿಗೆ ಅಶ್ಲೀಲವಾಗಿರುವಂತಹ ಪೋಸ್ಟ್ಗಳನ್ನು ಹಾಕಲಾಗ್ತಾ ಇತ್ತು. ಡಿ ಫ್ಯಾನ್ಸ್ಗೆ ವಿಡಿಯೋದಲ್ಲಿ ಟಕ್ಕರ್ ಕೊಡ್ತಾ ಇದ್ರು ಸೋನು. ರೌಡಿ ಬಾಸ್ ಫ್ಯಾನ್ಸ್ ಕೂಡ ರೌಡಿಗಳೇ ಅಂತ ಈ ಹಿಂದೆ ಹೇಳ್ತಿದ್ರು. ದರ್ಶನ್ ಈ ಫ್ಯಾನ್ಸ್ ಪೇಜ್ ಏನಿದೆಯಲ್ಲ, ಕೆಟ್ಟ ಪದಗಳಿಂದ ಕಾಮೆಂಟ್ಸ್ ಬರ್ತಾ ಇತ್ತು. ನಾನು ಯಾರಿಗೂ ಹೆದರಲ್ಲ ಅಂತ ಸೋನು ಶೆಟ್ಟಿ ಹೇಳ್ತಾ ಇರುವಂಥದ್ದು. ಈಗ ನಟಿ ರಮ್ಯಾ ಕೇಸಲ್ಲಿ ಏನೇನು ಆಗ್ತಾ ಇದೆ ಅಂತ ಗೊತ್ತಿರುವಂಥ ವಿಚಾರ. ಎಲ್ಲೆಲ್ಲಿ ತಲೆ ಮರೆಸ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲೆಲ್ಲಿ ಓಡಿ ಹೋಗಿದ್ದಾರೆ ಅನ್ನೋದು ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಈ ರೀತಿಯ ಕೆಟ್ಟ ಮನಸ್ಥಿತಿ ಯಾಕೆ ಅಂಥೇಳಿ ನೋಡಿ. ಈಗ ಸೋನು ಶೆಟ್ಟಿ ಅವರಿಗೆ ಟಾರ್ಗೆಟ್ ಮಾಡಿ ಅವರಿಗೂ ಕೂಡ ರಮ್ಯಾಗೆ ಯಾವ ರೀತಿಯಾಗಿ ಅಶ್ಲೀಲವಾಗಿ ಕಾಮೆಂಟ್ಗಳನ್ನು ಹಾಕ್ತಿದ್ರಲ್ಲ, ವಿಡಿಯೋಗಳನ್ನು ಹಾಕಿ ಕಳಿಸ್ತಿದ್ರಲ್ಲ, ಅದೇ ರೀತಿಯಾಗಿ ಸೋನು ಶೆಟ್ಟಿ ಅವರಿಗೂ ಕೂಡ ಇದೇ ರೀತಿಯಾಗಿ ಮೆಸೇಜ್ಗಳನ್ನು ಹಾಕ್ತಿದ್ದಾರೆ. ಸೊ ಇಂಥವ್ರಿಗೆ ಯಾವ ರೀತಿಯಾಗಿ ಬಿಸಿ ಮುಟ್ಟಿಸಬೇಕು ಅಂಥೇಳಿ ಈಗ ಈ ರೀತಿ ಆದಾಗ ಏನಾಗುತ್ತೆ, ಸಹಜವಾಗಿ ಒಂದು ಅನುಮಾನ ಇರುತ್ತೆ. ಹಿಂದ್ಗಡೆ ಇದ್ಕೊಂಡು ನಟ ದರ್ಶನ ಈ ರೀತಿ ಮಾಡಿಸ್ತಾ ಇದ್ದಾರ ಅಂತೇಳಿ ಈ ರೀತಿ ಅನುಮಾನ ಬರೋದಿಲ್ವಾ? ದರ್ಶನ್ ಅಭಿಮಾನಿ ಅಂತ ಹೇಳಿಕೊಂಡು ಅಥವಾ ದರ್ಶನ್ ಅಭಿಮಾನಿಗಳ ಹೆಸರಿನಲ್ಲಿ ಇವರು ಕಾಮುಕರ ಏನು ನಡೀತಾ ಇದೆ ಅಂತೇಳಿ. ಹಾಗಾದರೆ ಸೋಷಿಯಲ್ ಮೀಡಿಯಾವನ್ನು ಹೇಗೆ ಬೇಕಾದರೂ ಬಳಸಬಹುದಾ? ಕಾಮನ್ ಸೆನ್ಸ್ ಅನ್ನೋದಿಲ್ವಾ ಇವರಿಗೆ? ನೋಡಿ, ಡಿಜಿಟಲ್ ಕ್ರಿಯೇಟರ್ ಹಾಗೂ ಕಿಚ್ಚನ ಅಭಿಮಾನಿ ಆಗಿರುವಂತಹ ಸೋನು ಶೆಟ್ಟಿಗೆ ಈಗ ಟಾರ್ಗೆಟ್ ಮಾಡಲಾಗ್ತಾ ಇದೆ. ದರ್ಶನ್ ಅಭಿಮಾನಿ ಅಂತ ಹೇಳಿಕೊಂಡು ದರ್ಶನ್ ಅಭಿಮಾನಿಗಳು ಇದಾರೋ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ದರ್ಶನ್ ಹೆಸರಿನಲ್ಲಿ ಆಗ್ತಾ ಇರುವಂಥ ಎಡವಟ್ಟುಗಳು ಇದು. ಈ ಕಿಡಿಗೇಡಿಗಳನ್ನು ಫಸ್ಟ್ ಅರೆಸ್ಟ್ ಮಾಡಬೇಕು. ಈಗಾಗಲೇ ನಟಿ ರಮ್ಯಾ ಕೇಸಲ್ಲಿ 5 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಬಹಳಷ್ಟು ಜನ ತಲೆಮರೆಸಿಕೊಂಡಿದ್ದಾರೆ. ತಾಕತ್ತಿಲ್ಲ ಅವರಿಗೆ ಈ ಒಂದು ಕೇಸನ್ನು ಎದುರಿಸೋದಕ್ಕೆ. ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಓಡಿ ಹೋಗೋದು. ಕಂಡವ್ರ ಹೆಣ್ಮಕ್ಳಿಗೆ ಈ ರೀತಿ ಮೆಸೇಜ್ ಮಾಡ್ತಿರಲ್ಲ, ನಿಮ್ಮ ಕುಟುಂಬದಲ್ಲಿ ಹಿಂಗಾದ್ರೆ ಏನು ಮಾಡ್ತೀರಿ ಅಂತೇಳಿ. ನಿಮ್ಮ ಕುಟುಂಬದಲ್ಲಿ ಆಗಿದ್ರೆ ನೀವು ಶೆಡ್ಡಲ್ಲಿ ಕರ್ಕೊಳ್ಳಲ್ವಾ? ಏನೇನು ಮಾಡ್ತಾ ಇದ್ರಿ ಶೆಡ್ಡಲ್ಲಿ ಕರೆಸ್ಕೊಂಡು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಈ ಕಿಡಿಗೇಡಿಗಳಿಗೆ ಏನು ಹೇಳಬೇಕು ಅಂತೇಳಿ ರಮ್ಯಾ ಆಯಿತು, ಆದ ನಂತರ ಈಗ ಸೋನು ಶೆಟ್ಟಿ ಅವರಿಗೆ ಟಾರ್ಗೆಟ್ ಮಾಡಲಾಗ್ತದೆ. ಯಾಕೆ ಈ ರೀತಿಯ ಮನಸ್ಥಿತಿ ಇದೆ ಅಂತ? ಹೇಮಕುಮಾರ್, ಇದೀಗ ಸೋಷಿಯಲ್ ಮೀಡಿಯಾವನ್ನ ಯಾವ ರೀತಿ ಉಪಯೋಗ ಆಗ್ತಿದೆ ಅಂತ ಹೇಳಿದ್ರೆ ಇಂತಹ ಕೆಟ್ಟ ಚಟುವಟಿಕೆಗಳಿಗೆ ಉಪಯೋಗ ಆಗ್ತಿದೆ ಅಂತಾನೆ ಹೇಳ್ಬಹುದು. ರಮ್ಯಾ ಅವರು ಧೈರ್ಯ ಮಾಡಿ ಯಾರ್ಯಾರು ಏನೇನು ಸಂದೇಶಗಳನ್ನ ಕಳಿಸಿದ್ರು, ಅಶ್ಲೀಲವಾಗಿ ಏನೇನು ಕಮೆಂಟ್ ಮಾಡಿದ್ರು ಅದೆಲ್ಲವನ್ನ ವಿತ್ ಪ್ರೂಫ್ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟರು. ಒಂದಷ್ಟು ಜನ ಹಿಡಿದಿದ್ದಾರೆ. ಅದ್ರ ಬೆನ್ನಲ್ಲೇ ಇದೀಗ ರಮ್ಯಾ ನಂತರ ಮತ್ತೊಂದು ಹುಡುಗಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳಂತಾನೆ ಹೇಳ್ಬೋದು. ಡಿಜಿಟಲ್ ಕ್ರಿಯೇಟರ್ ಹಾಗೂ ಕಿಚ್ಚನ್ ಅಭಿಮಾನಿ ಆಗಿರುವಂತಹ ಸೋನು ಶೆಟ್ಟಿಗೆ ಇದೀಗ ಅಶ್ಲೀಲ ಪದಗಳನ್ನ ಬಳಸಿ ಡಿ ಫ್ಯಾನ್ಸ್ ಮೆಸೇಜ್ ಅನ್ನ ಹಾಕ್ತಾ ಇದ್ದಾರೆ. ಡಿ ಫ್ಯಾನ್ಸ್ಗೆ ವಿಡಿಯೋದಲ್ಲಿ ಟಕ್ಕರ್ ಕೊಡ್ತಾ ಇದ್ದಾರೆ ಸೋನು ಅವರು. ರೌಡಿ ಬಾಸ್ ಫ್ಯಾನ್ಸ್ಗಳು ಕೂಡ ರೌಡಿಗಳೇ ಅಂತ ಹೇಳ್ಕೊಂಡು ಸೋನು ಅವರು ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ. ಸೋನುನ ಇದೀಗ ಈ ಒಂದು ವಿಚಾರ ಇಟ್ಕೊಂಡು ದರ್ಶನ್ ಅವರ ಫ್ಯಾನ್ಸ್ ಕೆಟ್ಟ ಪದಗಳಿಂದ ಕೆಟ್ಟ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಇದೀಗ ಟ್ರೋಲ್ ಅನ್ನ ಮಾಡ್ತಾ ಇದ್ದಾರೆ. ರೌಡಿ ಬಾಸ್ ಫ್ಯಾನ್ಸ್ಗೆ ಕೊಚ್ಚೆಗಳು ಅಂತ ಹೇಳಿ ಸೋನು ಈಗಾಗ್ಲೇ ಅವರು ಗರಂ ಆಗಿ ಈ ರೀತಿ ಪದಗಳನ್ನ ಬಳಸೋದ್ರ ಮೂಲಕ ನಾನು ಯಾರಿಗೂ ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ ಅಂತ ಕೂಡ ವಿಡಿಯೋ ಮೂಲಕ ಅವ್ರು ಹಂಚ್ಕೊಳ್ತಾ ಇದ್ದಾರೆ. ಜೊತೆಗೆ ದರ್ಶನ್ ರೌಡಿ ಆಗ್ಬೇಕಿತ್ತು, ಅಪ್ಪಿ ಹೀರೋ ಆಗಿದ್ದಾರೆ ಅಂತ ಹೇಳಿ ಸೋನು ಹೇಳ್ಕೊಂಡಿದ್ದಾರೆ. ದರ್ಶನ್ ಫ್ಯಾನ್ಸ್ಗೆ ಮಾತಲ್ಲೇ ಡಿಚ್ಚಿ ಹೊಡಿತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರುವಂತ ಅಗತ್ಯನೂ ಇಲ್ಲ, ಹೆದರೋದು ಇಲ್ಲ ಅಂತ ಕೂಡ ಹೇಳ್ಕೊಳ್ತಾ ಇದ್ದಾರೆ. ನನ್ನ ಕಾಲಿನ ಧೂಳಿಗೆ ಇವರೆಲ್ಲ ಸಮ. ಕಳೆದ 1 ವಾರದಿಂದ ನನ್ನ ಮತ್ತೆ ಅವ್ರ ನಡುವೆ ಫೈಟ್ ಆಗ್ತಾನೆ ಇದೆ. ಅವ್ರು ಏನೇ ಹೇಳಿದ್ರು ನಾನೇನ್ ಸುಮ್ನೆ ಇಲ್ಲ. ಅವ್ರು ಏನ್ ಕಮೆಂಟ್ ಗಳು ಮಾಡ್ತಿದ್ರು ಅದಕ್ಕೆ ನಾನು ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಡ್ತಾ ಇದೀನಿ ಅಂತ ಕೂಡ ಹೇಳ್ಕೊಳ್ತಾ ಇರುವಂತದ್ದು. ಇದೆಲ್ಲ ಗಮನಿಸ್ತಾ ಇದ್ರೆ ನೋಡಿ, ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ ಯಾಕೆ ದರ್ಶನ್ ಅವರ ಅಭಿಮಾನಿಗಳು ಈ ರೀತಿ ಹೆಣ್ಮಕ್ಳಿಗೆ ಅಶ್ಲೀಲ ಸಂದೇಶವನ್ನ ಕಳಿಸ್ತಾ ಇದ್ದಾರೆ? ಯಾಕೆ ಸುಮ್ನೆ ಇರಬಹುದಲ್ಲ? ಅವ್ರ ಮನಸ್ಥಿತಿ ಹೇಗಿರ್ಬಹುದು ಅನ್ನೋ ಪ್ರಶ್ನೆಗಳು ಹರಿದಾಡ್ತಾ ಇದೆ. ದಯವಿಟ್ಟು ಯಾರು ಕೂಡ ಎಲ್ಲಾ ಸೆಲೆಬ್ರಿಟಿಗಳು ಹೇಳ್ಕೊತಿದ್ದಾರೆ, ಸ್ಟಾರ್ ಹೆಸರು ಹೇಳ್ಕೊಂಡು ಈ ತರ ಹೆಣ್ಮಕ್ಳಿಗೆ ಅಶ್ಲೀಲ ಸಂದೇಶಗಳನ್ನ ಕಮೆಂಟ್ ಗಳನ್ನ ಟ್ರೋಲ್ ಗಳನ್ನ ಮಾಡ್ಬೇಡಿ ಅಂತ. ಆದ್ರೂ ಕೂಡ ಈ ಅಭಿಮಾನಿಗಳು, ಹುಚ್ಚು ಅಭಿಮಾನಿಗಳು ಎಚ್ಚೆತ್ತುಕೊಂಡಿಲ್ಲ ಅನ್ನೋದೇ ನೋವಿನ ಸಂಗತಿ. ಹೇಮಕುಮಾರ್, ಯಶೋಧ, ಇದ್ರ ಜೊತೆಗೆ ಈಗ ಇವರಿಗೆ ಅಂದ್ರೆ ಸೋನು ಶೆಟ್ಟಿ ಅವರಿಗೆ ಕೆಟ್ಟದಾಗಿ ಕಾಮೆಂಟ್ಸ್ ಮಾಡಿರೋದ್ರಿಂದ ಹಿನ್ನೆಲೆಯಲ್ಲಿ ಕಾನೂನಿನ ರೀತಿಯಲ್ಲಿ ಏನಾದರೂ ಹೋರಾಟ ಮಾಡ್ತಾರಾ ಹೇಗೆ ಅಂತೇಳಿ?
ಸದ್ಯದಲ್ಲೇ ಅವರು ಸೈಬರ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಈ ರೀತಿ ನಾನೇನ್ ಕುಗ್ಗ್ ಹೋಗ್ತಾ ಇಲ್ಲ, ಬಟ್ ನನ್ಗೆ ಬಹಳ ಬೇಜಾರಾಗ್ತಿದೆ. ಈ ರೀತಿ ಸಂದೇಶಗಳನ್ನ, ಕೆಟ್ಟ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ, ವಿಡಿಯೋ ಮಾಡು ಅಂತ ಹೇಳಿ ಬೆದರಿಕೆ ಹಾಕ್ತಾ ಇದ್ದಾರೆ, ಕೊಲೆ ಬೆದರಿಕೆ ಹಾಕ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಈ ಕೊಲೆ ಬೆದರಿಕೆಗಳಿಗೆ, ಇವರ ವಿಡಿಯೋಗಳಿಗೆ, ಇವರ ಕಮೆಂಟ್ಗಳಿಗೆ ನಾನು ಬಗ್ಗೋದಿಲ್ಲ. ನಾನು ಅತಿ ಶೀಘ್ರದಲ್ಲಿ ಹೋಗಿ ಸೈಬರ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ರಮ್ಯಾ ಧೈರ್ಯ ಮಾಡಿ ಯಾವ ರೀತಿಯಾಗಿ ಅಶ್ಲೀಲವಾಗಿ ಕಾಮೆಂಟ್ಗಳನ್ನು ಹಾಕ್ತಾ ಇದ್ರು, ವಿಡಿಯೋಗಳನ್ನು ಕಳಿಸ್ತಾ ಇದ್ರು, ಅದೆಲ್ಲವನ್ನು ಕೂಡ ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸರು ಕೂಡ ತನಿಖೆಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ 5 ಜನ ಅರೆಸ್ಟ್ ಆಗಿದ್ದಾರೆ. ಇದರ ಮಧ್ಯೆ ಈಗ ಸೋನು ಶೆಟ್ಟಿ ಅವರನ್ನ ಟಾರ್ಗೆಟ್ ಮಾಡಿ ರಮ್ಯಾ ಅವರಿಗೆ ಯಾವ ರೀತಿಯ ಮೆಸೇಜ್ಗಳನ್ನು ಹಾಕ್ತಿದ್ರಲ್ಲ ಅದೇ ರೀತಿಯಾಗಿ ಕಾಮೆಂಟ್ಗಳು, ವಿಡಿಯೋಗಳು ಹರಿದಾಡ್ತಾ ಇವೆ. ಅಂದರೆ ಇವರಿಗೆ ಕೆಟ್ಟ ಕೆಟ್ಟ ಕಾಮೆಂಟ್ಸ್ಗಳು. ಅಂದರೆ ಮನುಷ್ಯ ಜಾತಿಗೆ ಹುಟ್ಟಿದಾರ ಇಲ್ವಾ ಇವರು ಅಂಥೇಳಿ. ನೀವು ಮಾಡಿದ್ದು ಸರಿ, ನೀವೇನು ಬೇಕಾದರೂ ಮೆಸೇಜ್ ಹಾಕಬಹುದು, ಆದರೆ ನಿಮಗೆ ವಾಪಸ್ ತಿರುಗಿ ಏನು ಹೇಳಬಾರ್ದ? ಅಂದರೆ ಸೋಷಿಯಲ್ ಮೀಡಿಯಾ ಯಾವ ರೀತಿಯಾಗಿ ಯೂಸ್ ಆಗ್ತಾ ಇದೆ ಅಂಥೇಳಿ. ಪ್ರಮುಖವಾಗಿ ಈಗ ಈ ಸೋಷಿಯಲ್ ಮೀಡಿಯಾ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಹೇಗೆ ಬೇಕಂಗೆ ಬಳಸೋದು, ಇದೆಲ್ಲ ದರ್ಶನ್ ಗಮನಕ್ಕೆ ಇಲ್ವಾ? ಯಾಕೆ ಕಮಿಟಿ ಇರುತ್ತಲ್ವ, ಅವ್ರ ಕಮಿಟಿಯಿಂದ ಅಂತಾನೆ ಇದೆಲ್ಲ ಮೆಸೇಜ್ ಬರ್ತಾ ಇರೋದು. ಯಾಕೆ ದರ್ಶನ್ ಸೈಲೆಂಟ್ ಆಗಿದ್ದಾರೆ? ಅಥವಾ ಅವರ ಹಿಂದ್ಗಡೆ ನಿಂತು ಈ ರೀತಿ ಮಾಡಿಸ್ತಿದ್ದಾರಾ? ಈ ರೀತಿ ಅನುಮಾನ ಬರೋದಿಲ್ವಾ? ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆಗೆ ಸೋನು ಶೆಟ್ಟಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ. ಈಗ ರಮ್ಯಾ ಆದ ನಂತರ ನೀವು ಟಾರ್ಗೆಟ್ ಆಗಿದ್ದೀರಿ, ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ? ಗೊತ್ತಿಲ್ಲ ಯಾಕೆ ಅಂತ, ಬಟ್ ತುಂಬಾ ಅಶ್ಲೀಲವಾಗಿ ಮೆಸೇಜು, ಕಮೆಂಟ್ಸು, ಟ್ಯಾಗ್ ಮಾಡ್ತಿದ್ದಾರೆ. ಮತ್ತೆ ಜೀವ ಬೆದರಿಕೆ ಕೂಡ ಹಾಕ್ತಿದ್ದಾರೆ. ಯಾವ ತರ ಅಂತಂದ್ರೆ ನನ್ಗೆ ಎಲ್ಲೂ ಇರಕ್ ಆಗ್ತಿಲ್ಲ, ಆ ತರ ಮೆಂಟಲಿ ಟಾರ್ಚರ್ ಆಗ್ಬಿಟ್ಟಿದೆ. ಆ ತರ ನನಗೆ ಬೆದರಿಕೆ ಕೂಡ ಬರ್ತಾ ಇದೆ. ಸೊ ಏನಕ್ಕೆ ಟಾರ್ಗೆಟ್ ಆಗ್ತಾ ಇದೀನಿ ಅಂತ ನಂಗೆ ನಿಜ ಗೊತ್ತಿಲ್ಲ. ಮೇ ಬಿ ನಾನೇನಾದ್ರೂ ದರ್ಶನ್ ಸುದೀಪ್ ಫ್ಯಾನ್ಸ್ ಆಗಿರೋದ್ರಿಂದ ಮೇ ಬಿ ಇರ್ಬೋದೇನೋ ಅಂತ ಅನಿಸ್ತಿದೆ. ಅಂದ್ರೆ ಈ ಬೆದರಿಕೆ ಹಾಕೋದಕ್ಕೆ ರೌಡಿಗಳ ಇವರು? ಮೇ ಬಿ ಹಂಗೆ ಅನ್ಸಿದೆ. ರೌಡಿಗಳಂತಾನೆ ಕೊಚ್ಚೆಗಳವ್ರು. ಅವರಿಗೆ ಅದೇನೋ ಅವ್ರು ಬೇರೆ ಹೆಣ್ಮಕ್ಳನ್ನ ನೋಯಿಸೋದೆ, ಕೆಟ್ಟ ಕಮೆಂಟ್ ಹಾಕೋದೆ, ಅದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟಿದೆ ಅವ್ರದ್ದು. ಸೊ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇಂಥವ್ರಿಗೆ. ಮೇ ಬಿ ನನಗೆ ಅನ್ಸ್ತಿರೋ ಹಾಗೆ ಇದು ನಾನು ಸುದೀಪ್ ಫ್ಯಾನ್ಸ್ ಆಗಿರೋದ್ರಿಂದ ಇದು ಟಾರ್ಗೆಟ್ ಆಗ್ತಾ ಇರೋದು ಅಂತ ಅನ್ಸ್ತದೆ. ಮೇಡಮ್, ಅಂದ್ರೆ ಮುಂದೆ ಏನ್ ಮಾಡ್ತೀರಾ? ಅಂದ್ರೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀರಾ ಹೇಗೆ ಅಂತ? ಈ ಕಿಡಿಗೇಡಿಗಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ನಾನು ನಿಜವಾಗ್ಲೂ ಬಿಡಲ್ಲ. ಸೊ ನಾನು ಇಷ್ಟು ದಿನ ಏನಕ್ಕೆ ಸುಮ್ಮನೆ ಇದೆ ಅಂದ್ರೆ, ಇದು ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಈ ತರ ಕಮೆಂಟ್ಸ್ ಬರುತ್ತೆ ಅಂತ ನಾನು ಸುಮ್ಮನೆ ಇದ್ದೆ. ಬಟ್ ನನ್ನ ತಾಯಿ ಬಗೆಯಿಂದ ಹೇಳೋದು ಎಷ್ಟು, ನಂದು ಒಂದ್ಸತಿ ನೀವು ಪ್ರೊಫೈಲ್ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ತರ ಎಲ್ಲ ಕಳ್ಸಿದ್ದಾರೆ ಏನು ಅಂತ. ನಾನು ಕೆಲವೊಂದು ಪೋಸ್ಟ್ ಮಾಡಿದ್ದೀನಿ, ಅದನ್ನ ನೋಡಿ ಎಷ್ಟು ಕೆಡ್ದಾಗೆ ಅಂತಂದ್ರೆ ನಾನು ಅದಕ್ಕೆ ಇವಾಗ ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ಸೊ ನಾನು ಸೈಬರ್ ಕಂಪ್ಲೇಂಟ್ ಮಾಡೋಣ ಅಂತ ಇದ್ದೀನಿ. ಸೊ ಮಾಡ್ತೀನಿ. ಇದ್ದವ್ರಿಗೆ ಬುದ್ಧಿ ಕಲಿಸ್ಲೇಬೇಕು. ನಾನು ಮಾಡ್ತೀನಿ. ಅಂದ್ರೆ ಇದೆಲ್ಲ ದರ್ಶನ್ ಗಮನಕ್ಕೆ ಬರ್ತಾ ಇಲ್ವಾ? ಹೇಗೆ, ಏನ್ ಅನ್ಸುತ್ತೆ ನಿಮ್ಗೆ? ಈ ರೀತಿ ಎಲ್ಲ ರಮ್ಯಾ ವಿಚಾರ ಅಂತ ಬಂದಾಗ 5 ಜನ ಅರೆಸ್ಟ್ ಆಗಿದ್ದಾರೆ, ವಿಚಾರಣೆ ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾ ಇರುವಂತ ಪ್ರಕರಣ ಆದ್ರೂ ಕೂಡ ನಿಮ್ಗೆ ಹಿಂಗ್ ಮೆಸೇಜ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕಾಣದ ಕೈಗಳದ್ದು ಏನಾದ್ರೂ ಕೆಲಸ ನಡೀತಾ ಇದೆಯಾ? ಆ ಥರದ್ದೇನು ನಂಗೆ ಗೊತ್ತಾಗ್ತಿಲ್ಲ ಅದು ಏನಕ್ಕೆ ಅಂತ. ಮೇ ಬಿ ಈ ವಿಷಯದಲ್ಲಿ ದರ್ಶನ್ ಅವರು ಸುಮ್ಮನೆ ಇರೋದು ತಪ್ಪಾಗುತ್ತೆ. ಅವ್ರು ಏನಾದ್ರು ಒಂದು ರಿಯಾಕ್ಷನ್ ಸಂದೇಶ ಕೊಡ್ಬೇಕು, ಈ ತರ ಎಲ್ಲ ಮಾಡಬಾರ್ದು ಅಂತ ಹೇಳ್ಬೇಕಿತ್ತು. ಅವ್ರ ಫ್ಯಾನ್ಸ್ಗಳಿಗೆ ಅವ್ರು ಹೇಳ್ಬೇಕು. ಅವ್ರು ಈ ತರ ಸೈಲೆಂಟ್ ಆಗಿದ್ರೆ ಇದು ಇನ್ನ ಎಲ್ಲಾ ಹೆಣ್ಮಕ್ಳಿಗೂ ಇದೇ ತರ ಕಮೆಂಟ್ ಆಗ್ತಿರ್ತಾರೆ. ಅವ್ರು ಎಲ್ಲೂ ಸ್ಟಾಪ್ ಮಾಡಲ್ಲ. ಈ ತರ ದರ್ಶನ್ ಅವರು ಈ ವಿಚಾರದ ಬಗ್ಗೆ ರಿಯಾಕ್ಟ್ ಮಾಡಿದ್ರೆ ಮೇ ಬಿ ಸ್ಟಾಪ್ ಆಗ್ಬೋದು. ಈ ತರದ್ದು ಬೇರೆ ಹೆಣ್ಮಕ್ಳಿಗಾಗ್ಲಿ ಕಮೆಂಟ್ ಮಾಡೋದಾಗ್ಲಿ, ಅಶ್ಲೀಲ ಸಂದೇಶ ಕಳ್ಸೋದಾಗ್ಲಿ ಏನೇ ಇರ್ಲಿ, ಮೇ ಬಿ ದರ್ಶನ್ ರಿಯಾಕ್ಟ್ ಮಾಡ್ಬೇಕಿತ್ತು ಅಂತ ಅನ್ಸ್ತಿದೆ. ಗೊತ್ತಿಲ್ಲ ಅವ್ರು ಯಾಕೆ ಸುಮ್ಮನೆ ಇದ್ದಾರೆ. ಈಗ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಮಾಡ್ತಾ ಇರುವಂತ ಹಿನ್ನೆಲೆ, ದರ್ಶನ್ ಅಭಿಮಾನಿಗಳೇ ಅಥವಾ ಸುಮ್ಮನೆ ದರ್ಶನ್ ಹೆಸರು, ಅವರ ಹೆಸರನ್ನ ಬಳಸ್ಕೊಂಡು ಈ ರೀತಿಯ ನಡೀತಾ ಇದೆ ಅಂತ ಅನ್ಸುತ್ತಾ ಹೇಗೆ? ನನಗನ್ಸಿರಾಗೆ ಕೆಲವೊಂದು ಅಕೌಂಟ್ಸ್ ನೋಡಿದ್ರೆ ದರ್ಶನ್ ಫ್ಯಾನ್ಸೇ ಇದ್ದಾರೆ. ಅಲ್ಲಿ ದರ್ಶನ್ ಫ್ಯಾನ್ಸೇ ಗೊತ್ತಾಗ್ತಿದೆ. ಅವ್ರದ್ದು ಪ್ರೊಫೈಲ್ ಎಲ್ಲ ಹಾಕೊಂಡು ಮತ್ತೆ ಜೈ ಡಿ ಬಾಸ್ ಅಂತ ಹಾಕೊಂಡು ನನ್ ಟ್ರೋಲ್ ಮಾಡಿ ಟ್ಯಾಗ್ ಮಾಡಿರೋದು ಇದೆ. ಸೊ ನನಗನ್ಸೋದೆ ಎರಡೂ ಇರ್ಬೋದು. ಮೇ ಬಿ
ದರ್ಶನ್ ಫ್ಯಾನ್ಸ್ಗಳು ಇರ್ಬೋದು, ಇಲ್ಲ ಬೇರೆ ಅವ್ರ ಹೆಸರಿಗೆ ಕಲಂಕ ತರ ಏನಾದ್ರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮೇ ಬಿ ಮಾಡಿರ್ಬೋದು. ಸೊ ನನಗೂ ಈ ನಿಟ್ಟಿನಲ್ಲಿ ಕನ್ಫ್ಯೂಷನ್ ಇದೆ. ನಂಗೆ ಅನ್ಸಿರೋ ಪ್ರಕಾರ ಇದು ದರ್ಶನ್ ಫೋಟೋ ಹಾಕೊಂಡು ದರ್ಶನ್ ಹೆಸರು ಹೇಳ್ಕೊಂಡೇ ಮಾಡ್ತಿದ್ದಾರೆ. ಯಾಕಂದ್ರೆ ಅವರು ಮಾತಾಡೋ ಶೈಲಿಯಲ್ಲೇ ಅವರು ಈ ತರ ಎಲ್ಲ ಟ್ರೋಲ್ ಮಾಡಿದ್ದಾರೆ. ಒಂದ್ಸತಿ ನೀವು ಚೆಕ್ ಮಾಡಿ ನಂದು ಟ್ರೋಲ್ ಆಗಿರೋದು. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ಅವರು ರಿಯಲ್ ಆಗಿ ಡಿ-ಬಾಸ್ ಫ್ಯಾನ್ಸ್ ಇಲ್ಲ ಫೇಕ್ ಅಕೌಂಟ್ ಇಂದ ಬೇರೆ ಯಾರಾದ್ರೂ ಮಾಡಿದಾರಾ ಅಂತ ಗೊತ್ತಾಗುತ್ತೆ. ಒಂದ್ಸತಿ ನೋಡಿ ಚೆಕ್ ಮಾಡಿ, ಅದ್ರಲ್ಲಿ ಗೊತ್ತಾಗುತ್ತೆ. ನನಗೆ ಅನ್ಸಿರೋ ಪ್ರಕಾರ ದರ್ಶನ್ ಫ್ಯಾನ್ಸ್ ತುಂಬಾ ಜನ ಈ ತರ ಮಾಡಿರೋದು ಅಂತ ಅನಿಸ್ತಾ ಇದೆ. ಸೊ ಅವ್ರು ಯಾಕೆ ಮಾಡ್ಬೇಕು ಈ ವಿಷಯದಲ್ಲಿ, ಯಾಕೆ ಸುಮ್ಮನೆ ಇದಾರಂತ ಗೊತ್ತಾಗ್ತಿಲ್ಲ. ಎಸ್, ಓಕೆ, ಥ್ಯಾಂಕ್ ಯು ಸೋನಿ ಅವರೇ, ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.